ನೇತ್ರಾವತಿ ನದಿ ತೀರದ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ವಿಚಾರಣೆ ಬಗ್ಗೆ ದೂರುದಾರ ಜಯಂತ್ ಟಿ ಮಾಹಿತಿ ಕೊಟ್ಟಿದ್ದಾರೆ. ಎಸ್ಐಟಿ ಕಚೇರಿಯಲ್ಲಿ ನನ್ನ ವಿಚಾರಣೆ ನಡೆಯಿತು. ಬೆಳಗ್ಗೆ 10 ಗಂಟೆಗೆ ಹೋದ್ರೆ ಬರುವಾಗ ರಾತ್ರಿ 10 ಗಂಟೆಯಾಗ್ತಾ ಇತ್ತು. ಹೋರಾಟಗಾರರಿಂದ ಮಾಹಿತಿಗಳನ್ನು ಪಡ್ಕೊಂಡು ಷಡ್ಯಂತ್ರ ಆಗಿದೆಯಾ ಎಂಬ ಬಗ್ಗೆ ತನಿಖೆ ಮಾಡ್ತಾ ಇದ್ರು. ಅಂದ್ರೆ ಯಾರು ಹೋರಾಟಗಾರರಿದ್ರು ಅವರಿಂದ ಮಾಹಿತಿಗಳನ್ನು ಪಡ್ಕೊಂಡು ಷಡ್ಯಂತ್ರ ಏನಾದರೂ ಮಾಡಲಾಯಿತಾ ಎಂಬ ಬಗ್ಗೆ ತನಿಖೆ ಮಾಡ್ತಿದ್ರು. ದೇವಸ್ಥಾನದ ವಿರುದ್ಧ ನಾವು ಯಾವುದೇ ಷಡ್ಯಂತ್ರ ಮಾಡಿಲ್ಲ. ಎಸ್ಐಟಿ ತನಿಖೆಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದೀವಿ. ಎಸ್ಐಟಿ ಕಚೇರಿಯಿಂದ ನಮಗೆ ಯಾವುದೇ ತೊಂದರೆಗಳು ಆಗಿಲ್ಲ. ಅಧಿಕಾರಿಗಳು ಕೇಳಿದ ಪ್ರಶ್ನೆಗಳಿಗೆ ಎಲ್ಲ ರೀತಿಯಾಗಿ ಉತ್ತರ ಕೊಟ್ಟಿದ್ದೀವಿ ಅಂತ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಎಸ್ಐಟಿ ವಿಚಾರಣೆಯಲ್ಲಿ ಏನೆಲ್ಲ ಆಯಿತು ಅಂತ ಜಯಂತ್ ಟಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ಇಲಾಖೆ ಅಧಿಕಾರಿಯವರಿಗೆ ಅಂದರೆ ಎಸ್ಐಟಿ ಅಧಿಕಾರಿಯವರಿಗೆ ಖಾತ್ರಿಪಡಿಸಿದ್ದಾರೆ. ಅಂದರೆ ನ್ಯಾಯಾಲಯಕ್ಕೆ ಒಂದು ವರದಿ ಕೊಡುವಾಗ ಅದರಲ್ಲಿದೆ ಅಂತ ಮಾಧ್ಯಮ ಎಲ್ಲ ಬರ್ತಾ ಇದೆ. ಯಾವುದೇ ರೀತಿಯಲ್ಲೂ ದೇವಸ್ಥಾನ ವಿರುದ್ಧ ಯಾವುದೇ ಷಡ್ಯಂತ್ರ ಇಲ್ಲ. ಯಾವ ರೀತಿಯಲ್ಲೂ ಷಡ್ಯಂತ್ರ ಕೆಲಸ ಮಾಡೂ ಇಲ್ಲ. ಅದೊಂದಿಷ್ಟು ಜನ ರಾಜಕೀಯ ವ್ಯಕ್ತಿಗಳು ಅವರ ಲಾಭಕ್ಕೋಸ್ಕರ ದೇವಸ್ಥಾನದ ಹೆಸರಿನಲ್ಲಿ ಅವರು ತೇಜೋವಧೆ ಮಾಡ್ತಾ ಇದ್ದಾರೆ. ನಾನು ಈ ಹಿಂದೆನೇ ಹೇಳಿದ್ದೀನಿ, ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ನಮ್ಮನ್ನು ಇಳಿಸಿರೋದು ಈ ಹೋರಾಟಕ್ಕೆ. ಅದನ್ನು ಎಷ್ಟೋ ಸರಿ ಹೇಳಿದೆ. ಆದರೂ ಇವರು ಇಲ್ಲ, ಎಲ್ಲ ಕಡೆನೂ ದೇವಸ್ಥಾನ ಹೆಸರನ್ನು ಇವರು ತೀತಾ ಇದ್ದಾರೆ, ದೇವಸ್ಥಾನ ತೇಜೋವಧೆ ಆಗ್ತಾ ಇದೆ ಎಂಬ ಒಂದು ಸುಳ್ಳು ಆರೋಪವನ್ನು ನಮ್ಮ ಮೇಲೆ ಮಾಡ್ತಾ ಇದ್ರು. ಅದು ಅಲ್ಲದೆ ಭೀಮಾ ಅಗಿಯೋ ಕಡೆ ಎಲ್ಲ ಯಾವುದೇ ಮೆಟೀರಿಯಲ್ ಸಿಗ್ತಾ ಇಲ್ಲ, ಅವನು ಸುಳ್ಳು ಹೇಳಿರೋದು, ಅವನ್ನು ಇಲ್ಲಿಂದ ಕರ್ಕೊಂಡು ಬಂದಿರೋದು, ಬುರುಡೆಯನ್ನ ಮೆಡಿಕಲ್ ತಂದಿರೋದು ಅಲ್ಲ, ಎಲ್ಲ ಲ್ಯಾಬಿನ ತಂದಿರೋದು, ಈ ರೀತಿ ಎಲ್ಲ ತುಂಬಾ ಅಪಪ್ರಚಾರಗಳಾಗ್ತಾ ಇತ್ತು. ಅದರ ಒಂದು ತನಿಖೆ ಇತ್ತು. ಆ ತನಿಖೆಗೆ ನಾನೆಲ್ಲದಕ್ಕೂ ಸಹಕಾರ ಕೊಟ್ಟಿದ್ದೀನಿ ಅವರಿಗೆ. ಅಷ್ಟೊತ್ತಿಗೆ ಕಚೇರಿಗೆ ಹೋದ್ರೆ 10 ಗಂಟೆ ತನಕ ಕೂರಿಸಿ 10 ಗಂಟೆ ತನಕ ಅವರು ವರದಿ ಮಾಡಿ ಅವ್ರನ್ನ ಕಳಿಸ್ತಾ ಇದ್ರು. ಆನಂತರ ರಾತ್ರಿ ಎಲ್ಲ ಕೆಲವೊಂದು ಮಾಧ್ಯಮ ನೋಡಿದ್ರೆ 2:30, 3 ತನಕ ಡ್ರಿಲ್ ಮಾಡ್ತಾ ಇದ್ರು. ಆತರ ಎಲ್ಲ ಬರ್ತಾ ಇತ್ತು. ಅದನ್ನು ನಾವು ನಮ್ಮ ಜನತೆ ಹೇಳ್ತಾ ಇದೀವಿ, ನೋಡಿ, ಎಸ್ಐಟಿ ಕಚೇರಿಯಿಂದ ನಮಗೆ ಯಾವುದೇ ತೊಂದರೆ ಆಗಿರೋದಿಲ್ಲ. ಈ ಒಂದು